ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಎಸ್ಎಂ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನ ಓದಿಸದೆ ನಿರ್ಲಕ್ಷ್ಯ ಮಾಡಿರುವ ಧೋರಣೆ. ಕರ್ನಾಟಕ ರಾಜ್ಯ ಸರ್ಕಾರವು ಬೆಳೆಯುವ ಮಕ್ಕಳಲ್ಲಿ ಸಂವಿಧಾನದ ಆಶಯವನ್ನ ಬಿತ್ತುವ ಮಹೋನ್ನತ ನಿರ್ಧಾರದಂತೆ ಪ್ರತಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪ್ರತಿನಿತ್ಯ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಿಸುವಂತೆ ಆದೇಶ ಹೊರಡಿಸಿದರು. ಮಾಲೂರು ತಾಲೂಕಿನ ಕೆಲವು ಖಾಸಗಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪೀಠಿಕೆಯನ್ನ ಓದಿಸದೆ ನಿರ್ಲಕ್ಷ್ಯ ಧೋರಣೆ ತಳೆದಿರುವುದು ಸರ್ಕಾರದ ಆದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಅಪಚಾರವೆಸಗಿದಂತಾಗಿದೆ. ಅಂತಹ ಖಾಸಗಿ ಶಾಲೆಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತಹ ಶಾಲೆಗಳ ಮಾನ್ಯತೆಯನ್ನ ರದ್ದುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ಒತ್ತಾಯಿಸುತ್ತದೆ. ಇಲ್ಲದೆ ಹೋದರೆ ಸಂಘಟನೆಯು ಹಂತ ಹಂತವಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕಾ ಸಂಚಾಲಕರಾದ ಎಸ್ಎಂ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಎಂ ವೆಂಕಟೇಶ್, ತಾಲೂಕಾ ಸಂಚಾಲಕರು ಎಸ್ಎಂ ವೆಂಕಟೇಶ್, ಡಿಎನ್ ನಾರಾಯಣಸ್ವಾಮಿ, ತಿರುಮಲೇಶ್, ಅಮರೇಶ್, ಬಂಡಹಟ್ಟಿ ನಾರಾಯಣಸ್ವಾಮಿ, ಅಂಗಶೆಟ್ಟಳ್ಳಿ ನಾರಾಯಣಸ್ವಾಮಿ, ಮಾಸ್ತಿ ವೆಂಕಟೇಶಪ್ಪ, ಯಶವಂತಪುರ ಮುನಿರಾಜಪ್ಪ, ಶಂಕರ್ ಹನುಮಂತನಗರ್, ಮುನಿರಾಜು ಅರಳೇರಿ, ಗಾಂಧಿ ಸರ್ಕಲ್ ಬಾಬು, ಹುಂಗೇನಹಳ್ಳಿ ಶ್ರೀನಿವಾಸ್, ಹಲವು ಮುಖಂಡರು ಹಾಜರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ಸಂವಿಧಾನ ವಿರೋಧಿ ಖಾಸಗಿ ಶಾಲೆಗಳಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಖಾಸಗಿ ಶಾಲೆಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕದ ಸಂಘರ್ಷ ಸತ್ಯ ಹೋರಾಟಕ್ಕೆ, ಕರ್ನಾಟಕದ ಸಂಘರ್ಷ ಸತ್ಯ ಹೋರಾಟಕ್ಕೆ, ಪ್ರೊಫೆಸರ್ ವಿ ಕೃಷ್ಣಪ್ಪನವರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಒಂದು ವೇಳೆ ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಏನು ಶಿಕ್ಷಣ ಇಲಾಖೆ ಇದೆ, ಆ ಇಲಾಖೆ ಮುಂಭಾಗ ಒಂದು ಪ್ರತಿಭಟನೆಯನ್ನ ಮಾಡಿ ಬಿಒ ಅವರಿಗೆ ಒಂದು ಮನವಿ ನೀಡೋದ್ರ ಮುಖಾಂತರ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಇವತ್ತು ಎಲ್ಲ ಸರ್ಕಾರದ ಸುತ್ತೋಲೆಯಂತೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಪ್ರತಿಯೊಂದು ಶಾಲೆಯಲ್ಲಿ ಅದನ್ನ ವಿದ್ಯಾರ್ಥಿಗಳ ಮುಖಾಂತರ ಓದಿಸೋದನ್ನ ಸರ್ಕಾರ ಸುತ್ತೋಲೆ ಆಗಿದೆ. ಆದ್ರೆ ಕೆಲವೊಂದು ಖಾಸಗಿ ಶಾಲೆಗಳು ಮನುವಾದಿ ಮನಸ್ಸುಗಳ ಉಳ್ಳತಕ್ಕಂಥ ಶಾಲೆಗಳು ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಿಸ್ತಾನೆ ಇಲ್ಲ. ಇವತ್ತು ಸರ್ಕಾರದ ಸುತ್ತೋಲೆಗೆ ಒಂದು ಬಿಡಿಗಾಸಿನ ಕಿಮ್ಮತ್ತು ಸಹ ಖಾಸಗಿ ಶಾಲೆಗಳು ಕೊಡ್ತಾ ಇಲ್ಲ ಅಂದ್ರೆ ಇವತ್ತು ದೊಡ್ಡ ದುರಂತನೇ ಸರಿ. ಇವತ್ತು ಪರ್ಮಿಷನ್ ಕೊಡಬೇಕು, ಅನುಮತಿ ಕೊಡಬೇಕಾದ್ರೆ ಶಿಕ್ಷಣ ಇಲಾಖೆ ಬೇಕು. ಎಷ್ಟೋ ಇಂಗ್ಲಿಷ್ ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಹತ್ರ ಇದ್ರೂ ಸಹ ಪರವಾನಗಿಯನ್ನು ಕೊಟ್ಟಿದಾರಲ್ಲ, ಇದ್ರ ಮೇಲೆ ಇವತ್ತು ಶಿಕ್ಷಣ ಇಲಾಖೆ ಅವ್ರ ಮೇಲೆ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು, ಅವರಿಗೆ ನೀಡಿರ್ತಕ್ಕಂಥ ಅನುಮತಿಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ಕರ್ನಾಟಕ ಸಂಘರ್ಷ ಸಮಿತಿ ಒತ್ತಾಯಿಸಿ ಇವತ್ತು ಬಿಒ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಮನವಿಗೆ ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಖಾಸಗಿ ಶಿಕ್ಷಣ ಇಲಾಖೆ ಶಾಲೆಗಳೇನಿದಾವೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ನೋಟಿಸ್ ಅಂತ ಉತ್ತರ ಪಡ್ಕೊಳ್ಬೇಕು. ನಾಳೆಯಿಂದಾನೇ ಸಂವಿಧಾನ ಪೂರ್ವ ಪೀಠಿಕೆಯನ್ನ ವಿದ್ಯಾರ್ಥಿಗಳ ಕೈಯಿಂದ ಓದಿಸಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಂವಿಧಾನವನ್ನ ಬರುವಂತ ಮಟ್ಟಕ್ಕೆ ತರಬೇಕು ಅಂತೇಳಿ ಒತ್ತಾಯಿಸ್ತೇನೆ. ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ಶಾಲೆಗಳನ್ನ ವಿಸಿಟ್ ಮಾಡ್ತಾ ಇಲ್ಲ. ಖಾಸಗಿ ಶಾಲೆಗಳು ನಿಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಒಂದು ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ. ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಪ್ರತಿಯೊಂದು ಶಾಲೆಯಲ್ಲೂ ಪ್ರಾರ್ಥನೆಯ ಸಂದರ್ಭದಲ್ಲಿ ಓದಿಸಬೇಕು. ವಿದ್ಯಾರ್ಥಿಗಳಿಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಕ್ಕಂಥ ಒಂದು ನಾಣ್ಣುಡಿಯಂತೆ ಮಕ್ಕಳ ಮನಸ್ಸುಗಳಲ್ಲಿ ಸಂವಿಧಾನ ಅಂತಕ್ಕಂಥದ್ದು, ಆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಸಹ, ಪೂರ್ವ ಪೀಠಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಸಹ ವಿದ್ಯಾರ್ಥಿಗಳ ಮನಸ್ಸಿಗೆ ಬರಬೇಕು ಅಂತೇಳಿ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಆ ಸುತ್ತೋಲೆ ಪ್ರಕಾರ ಯಾವ ಖಾಸಗಿ ಶಾಲೆಗಳಲ್ಲೂ ಸಹ ನೀವು ಪೂರ್ವ ಪೀಠಿಕೆಯನ್ನು ಓದಿಸ್ತಾ ಇಲ್ಲ. ಯಾಕೆ? ಅಥವಾ ನಿಮ್ಮ ಬಿಒ ಸಾಹೇಬ್ರೇನಾದ್ರು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯಲ್ಲಿ ಏನಾದ್ರು ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದ, ಅಥವಾ ಖಾಸಗಿ ಶಾಲೆಗಳ ಮೇಲೆ ನಿಮ್ಮ ಇಲಾಖೆಯ ಹಿಡಿತ ತಪ್ಪೋಗಿದೆ ಅಂತಕ್ಕಂಥದ್ದ. ಈ ಕೂಡಲೇ ಕರ್ನಾಟಕ ಸಂಘರ್ಷ ಸಮಿತಿ ಒಂದು ಒತ್ತಾಯ ಮಾಡುತ್ತೆ. ಯಾವ ಖಾಸಗಿ ಶಾಲೆಗಳಲ್ಲಿ
ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಬೆಳಗ್ಗೆ ಪ್ರಾರ್ಥನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಓದಿಸೋದಿಲ್ವೋ ಅವರಿಗೆ ನೀವು ನೋಟಿಸ್ ಅನ್ನು ಕೊಟ್ಟು ಅವರಿಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ರದ್ದು ಮಾಡಬೇಕು ಅಂತೇಳಿ ಕನ್ನಡ ಸಂಘ ಸಂಸ್ಥೆ ಒತ್ತಾಯಿಸುತ್ತೆ ಸರ್. ಮಾಲೂರವರು ಶಾಖೆಯನ್ನು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಮನವಿಯನ್ನು. ಇದನ್ನು ಪರಿಶೀಲನೆ ಮಾಡ್ತೀವಿ. ಸರ್ಕಾರ ಸುತ್ತೋಲೆ ಹೊರಡಿಸಿ ಪ್ರಾರ್ಥನಾ ಅವಧಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಮಕ್ಕಳಿಂದ ಕೂಡ ಹೇಳಿಸಬೇಕು ಅಂತಕ್ಕಂಥದ್ದು ಸರ್ಕಾರ ಸುತ್ತೋಲೆ ಇದೆ. ಎಲ್ಲ ಶಾಲೆಗಳಲ್ಲೂ ಕೂಡ ಅದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದು ನಾವು ಕೂಡ ಮುಂದೆ ಎಲ್ಲ ಸುತ್ತೋಲೆಗಳನ್ನು ಹೊರಡಿಸಿದ್ದೀವಿ. ಯಾವ ಶಾಲೆಗಳಲ್ಲಿ ಈಗೇನು ಹೇಳ್ತಿದ್ದಾರೆ, ಯಾವುದೋ ಶಾಲೆಗಳಲ್ಲಿ ಆ ರೀತಿ ಪೂರ್ವ ಪೀಠಿಕೆಯನ್ನು ಹೇಳಿಸ್ತಾ ಇದ್ದಂಥ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ CRP ಅವರನ್ನು ಪ್ರಾರ್ಥನಾ ಅವಧಿಯಿಂದ ಶಾಲೆಗಳಿಗೆ ಕಳಿಸಿ ಪರಿಶೀಲನೆ ಮಾಡಿ ಇದರ ಮಾಡದೇ ಇದ್ದರೆ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಅವ್ರಿಗೆ ಒಂದು ಕೊಡ್ತೇವೆ. ಅದನ್ನು ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪೀಠಿಕೆಯನ್ನು ಪ್ರಾರ್ಥನಾ ಅವಧಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಕೂಡ ಕ್ರಮ ವಹಿಸ್ತೀವಿ. ಇಂಥದ್ದೇ ಶಾಲೆ ಅಂತಿಲ್ಲ ಸರ್, ಪ್ರತಿಯೊಂದು ಖಾಸಗಿ ಶಾಲೆಗಳಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸ್ತಾನೆ ಇಲ್ಲ. ಉದಾಹರಣೆಗೆ JSS ಪಬ್ಲಿಕ್ ಸ್ಕೂಲ್, ವಿವೇಕಾನಂದ ಶಾಲೆ, ಮತ್ತೆ ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್, ಗ್ರೀನ್ ಸಿಟಿ, ಗುರು ಪಬ್ಲಿಕ್ ಸ್ಕೂಲ್, BJS ಸ್ಕೂಲ್, ಇನ್ನೂ ಸುಮಾರು ಏನು ಖಾಸಗಿ ಶಾಲೆಗಳಿದ್ದಾವೋ ಯಾವುದೇ ಶಾಲೆಗಳಲ್ಲೂ ಸಹ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸ್ತಾ ಇಲ್ಲ. ಇವರ ಉದ್ದೇಶ ಏನು? ಇವತ್ತು ಸಂವಿಧಾನದ ವಿರೋಧಿ ಧೋರಣೆಯನ್ನು ಮಾಡಿದ್ದಾರೆ, ಇವತ್ತು ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿದ್ದಾರೆ. ಇವರ ಮೇಲೆ ನಿಮ್ಮ ಕಾನೂನು ಕ್ರಮ ಯಾವ ರೀತಿ ಕೈಗೊಳ್ತೀರಾ ಅದನ್ನ ಹೇಳಿ ಸರ್. ಎಲ್ಲ ಶಾಲೆಗಳಲ್ಲೂ ಸಂವಿಧಾನ ಪೀಠಿಕೆಯನ್ನು ಹೇಳಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ಸಿಬ್ಬಂದಿಯವರ ವರದಿ ಇದೆ. ಈಗ ನೀವೇನು ಹೇಳ್ತಾ ಇದ್ದೀರಿ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು, ಸೊ ನಾಳೆನೇ ನಾನು CRP ಅವ್ರನ್ನ ಮತ್ತು ನಮ್ಮ ಸಿಬ್ಬಂದಿನ ಪ್ರಾರ್ಥನಾ ಅವಧಿನಲ್ಲಿ ಈ ಶಾಲೆಗಳಿಗೆ ಕಳಿಸಿ ಪರಿಶೀಲನೆ ಮಾಡ್ತಾರೆ. ಮಾಡಿ ಅವ್ರೇನಾದರೂ ಪೂರ್ವ ಪೀಠಿಕೆಯನ್ನು ಹೇಳಿಸ್ತಾ ಇಲ್ಲ ಅಂತಂದರೆ ನಾವು ಕ್ರಮ ಜರುಗಿಸ್ತೀವಿ. ನಮ್ಮ ಸರ್ಕಾರದ ಎಲ್ಲ ಶಾಲೆಗಳಲ್ಲೂ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿನಿತ್ಯ ಇವಾಗ ವಿಡಿಯೋಗಳನ್ನ ಏನು ಸಂವಿಧಾನ ಪೂರ್ವ ಪೀಠಿಕೆಯನ್ನು ಓದಿಸ್ತಾರೆ ಶಾಲೆಗಳಲ್ಲಿ. ಆ ವಿಡಿಯೋನ ನಿಮ್ಮ ಒಂದು ಶಿಕ್ಷಣ ಇಲಾಖೆ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಅಪ್ಲೋಡ್ ಮಾಡೋದಕ್ಕೆ ಹೇಳಿ. ಯಾಕಂದ್ರೆ ಇವತ್ತು ಅವ್ರ ಮೇಲೆ ಇವತ್ತು ಹೋಗಿ ಹೇಳಿ ಬರ್ತೀರಾ, 1 ದಿನ 2 ದಿನ 3 ದಿನ ಕಂಟಿನ್ಯೂ ಆಗ್ಬೋದು, ಮತ್ತೆ ಅವ್ರು ನಿಲ್ಸೋಗ್ತಾರೆ. ಮಾಹಿತಿ ಕಲೆಕ್ಟ್ ಮಾಡ್ತೀವಿ ನಾವು. ಯೂಶಲಿ ನಮ್ಮ CRPಗಳು ಪ್ರತಿ ಶಾಲೆಗೂ ವಾರಕ್ಕೆ 2 ಸರ್ತಿ ಅಥವಾ ತಿಂಗಳು 2-3 ಸರ್ತಿ ವಿಸಿಟ್ ಮಾಡ್ತಾರೆ. ಪ್ರಾರ್ಥನಾ ಅವಧಿನಲ್ಲೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಿಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪರಿಶೀಲನೆ ಮಾಡಿಸ್ತಾರೆ. ಅದಕ್ಕೆ ಆಗಿರೋಂಗೆ ಕ್ರಮ. ದಯವಿಟ್ಟು ನಿಮ್ಮ ಮೇಲೆ ನಮಗೆ ಗೌರವ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಸಂವಿಧಾನದ ಪೂರ್ವ